ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಗಣಗಳು ಅನ್ನುವಂತಹ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಗಣಗಳ ಬಗ್ಗೆ ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೇವೆ. ಹಾಗಾದ್ರೆ ಈ ಗಣಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಗಣಗಳು ಅಂದರೇನು, ಗಣಗಳ ವಿಧಗಳು ಯಾವುವು ಅನ್ನೋದನ್ನ ಅಭ್ಯಾಸ ಮಾಡಿದ್ದೇವೆ. ಹೌದಾ? ಆ ವಿಡಿಯೋಗಳನ್ನು ಕೂಡ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಹೌದಾ? ಹಾಗಾದ್ರೆ ಇವತ್ತಿನ ದಿವಸ ಈ ಗಣಗಳ ವಿಷಯದ ಬಗ್ಗೆ ನಾವು ಏನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದ್ರೆ ಗಣಗಳ ಗುಣಲಕ್ಷಣಗಳು. ಹಾಗಾದ್ರೆ ಗಣಗಳು ಎಂದರೇನು, ಗಣಗಳ ವಿಧಗಳು ಯಾವುವು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಅವುಗಳ ಗುಣ ಲಕ್ಷಣಗಳು ಏನಾಗಿರ್ತವೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಹೌದಾ? ನೋಡಿ, ಈಗಾಗಲೇ 4 ಗುಣಲಕ್ಷಣಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಎಷ್ಟು? 4 ಗುಣಲಕ್ಷಣಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಹಾಗಾದ್ರೆ ಈ ಗುಣಲಕ್ಷಣಗಳು ಯಾವುದರ ಆಧಾರದ ಮೇಲೆ ಅದಾವ ಅಂದ್ರೆ ಈಗಾಗಲೇ ನಾವು ಯಾವುದು ಗಣಗಳ ವಿಧಗಳಾದಂತಹ ಸಂಯೋಗ ಗಣ ಮತ್ತು ಛೇದನ ಗಣ ಇವೆರಡು ಅಂಶಗಳ ಮೇಲೆ ಈ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿದ್ದೇವೆ. ಹಾಗಾದ್ರೆ ಗುಣಲಕ್ಷಣಗಳು ಏನನ್ನೋದನ್ನ ನಾವೀಗ ಒಂದೊಂದಾಗಿ ಅಭ್ಯಾಸ ಮಾಡೋಣ. ಗಣಗಳ ಸಂಯೋಗ ಪರಿವರ್ತನೀಯವಾಗಿದೆ. ಹೌದಾ? ಗಣಗಳ ಛೇದನ ಪರಿವರ್ತನೀಯವಾಗಿದೆ. ಗಣಗಳ ಸಂಯೋಗ ಸಹವರ್ತನೀಯವಾಗಿದೆ. ಗಣಗಳ ಛೇದನವು ಸಹವರ್ತನೀಯವಾಗಿದೆ ಅಂತೇಳಿ 4 ಗುಣಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದೊಂದಾಗಿ ವಿವರಣೆಯೊಂದಿಗೆ ನೋಡೋಣ. ಗಣಗಳ ಸಂಯೋಗ. ನೋಡಿ, ಗಣಗಳ ಸಂಯೋಗ ಅಂದಾಗ ಈ ಗಣಗಳ ಸಂಯೋಗ ಗಣವನ್ನ ನಾವು ಯು ಅಕ್ಷರದಿಂದ ಗುರುತಿಸ್ತೇವೆ. ಹೌದಾ? ಸಂಯೋಗ ಅಂದಾಗ ಯು ಅಕ್ಷರದಿಂದ ಗುರುತಿಸ್ತೀವಿ. ಹಾಗಾದ್ರೆ ಇಲ್ಲಿ 2 ಗಣಗಳದಾವ. ಹೌದಾ? ಹಾಗಾದ್ರೆ ಎ ಮತ್ತು ಬಿ. ಹಾಗಾದ್ರೆ ಈ ಗಣಗಳ ಒಂದು ಸಂಯೋಗ ಬಿ ಸಂಯೋಗ ಎ ಆಗಿರ್ತದೆ. ಅಂದ್ರೆ ಇಲ್ಲಿ 2 ಅನ್ನುವಂಥದ್ದು ಒಂದು ಸಂಖ್ಯೆ ಅಂತ ಬರೀ 3 ಅನ್ನುವಂಥದ್ದು ಒಂದು ಸಂಖ್ಯೆ. ಅಂದ್ರೆ ಈಗ 2ಕ್ಕೆ 3 ಕೂಡಿಸಿದಾಗ 5. ಅದನ್ನೇ ಉಲ್ಟಾ ಬರ್ದಾಗ 3ಕ್ಕೆ 2 ಕೂಡಿಸಿದ್ರೆ 5. ಪರಿವರ್ತನೆಯ ಗುಣ ಅಂದ್ರೆ ಇಲ್ಲಿ ಒಟ್ಟು 2 ವಸ್ತುಗಳು ಇರ್ತವೆ. ಪರಿವರ್ತನೆ ಅಂದ್ರೆ 2 ವಸ್ತುಗಳು ಇರ್ತವೆ, ಎ ಮತ್ತು ಬಿ. ಹಾಗಾದ್ರೆ 2ಕ್ಕೆ 3 ಕೂಡಿಸಿದಾಗ 5 ಆಗ್ತು. ಅದನ್ನೇ ಉಲ್ಟಾ ಬರೆದ್ರೆ 3ಕ್ಕೆ 2 ಕೂಡಿಸಿದಾಗ ಅದು ಕೂಡ 5 ಆಗ್ತಾ ಇದೆ. ಹಾಗಾದ್ರೆ ಎ ಯು ಬಿ ಬಿ ಯು ಎ ಆಗ್ತಾ ಇದೆ. ಪರಿವರ್ತನೆ ಅಂದ್ರೆ 2 ವಸ್ತುಗಳು ಇರ್ತಾ ಇದ್ದಾವೆ. ಹಾಗಂದ್ರೆ ಎಡಭಾಗ ಸಮ ಬಲಭಾಗ ಸಮ ಆಗ್ತಾ ಇದೆ. ಅದೇ ರೀತಿಯಾಗಿ 2ನೇ ಪಾಯಿಂಟ್ ಹೇಳ್ತಾ ಇದೆ ಗಣಗಳ ಛೇದನ ಅಂದ್ರೆ ಈ ರೀತಿಯಾದಂತಹ ಚಿಹ್ನೆಯನ್ನು ಹೊಂದಿದೆ. ಹೌದಾ? ಛೇದನ ಅಂದಾಗ ಈ ರೀತಿಯಾದಂತಹ ಚಿಹ್ನೆ ಹೊಂದಿದೆ. ಗಣಗಳ ಛೇದನವು ಪರಿವರ್ತನೀಯವಾಗಿದೆ. ಹಾಗಾದ್ರೆ ಪರಿವರ್ತನೆ ಅಂದ್ರೆ 2 ಅಂಶಗಳು ಇರಬೇಕು, ಎ ಮತ್ತು ಬಿ. ಹಾಗಾದ್ರೆ ಎ ಛೇದನ ಬಿ ಬಿ ಛೇದನ ಎ ಆಗಿದೆ. ಎ ಛೇದನ ಬಿ ಬಿ ಛೇದನ ಎ ಆಗಿರ್ತದೆ. ಅದೇ ರೀತಿಯಲ್ಲಿ 3ನೇ ಅಂಶ ಹೇಳ್ತಾ ಇದೆ ಗಣಗಳ ಸಂಯೋಗ ಸಹವರ್ತನೀಯವಾಗಿದೆ. ನೋಡಿ, ಸಂಯೋಗ ಅಂದ್ರೆ ಯು. ಹೌದಾ? ಸಂಯೋಗ ಅಂದ್ರೆ ಯು. ಇನ್ನು ಸಹವರ್ತನಿ ಅಂದ್ರೆ 3, ಎ ಬಿ ಸಿ. ಹೌದಾ? ಹಾಗಾದ್ರೆ ಸಹವರ್ತನಿ ಅಂದ್ರೆ ಎ ಬಿ ಸಿ 3 ಅಂಶಗಳನ್ನ ಹೊಂದಿರೋದು. ಹಾಗಾದ್ರೆ ಯಾವ ರೀತಿಯಾಗಿದೆ ಅಂದ್ರೆ ಎ ಸಂಯೋಗ ಬಿ ಸಂಯೋಗ ಸಿ, ಎ ಸಂಯೋಗ ಬ್ರಾಕೆಟ್ ಬಿ ಸಂಯೋಗ ಸಿ ಎ ಸಂಯೋಗ ಬಿ ಸಂಯೋಗ ಸಿ ಆಗಿದೆ. ಹಾಗಾದ್ರೆ ದಿಸ್ ದಿಸ್. ಹಾಗಾದ್ರೆ ಇಲ್ಲಿ ಏನಿದೆ ಬ್ರಾಕೆಟ್ ನಲ್ಲಿ
ಬಿ ಯು ಸಿ ಇದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಎ ಯು ಬಿ ಇದೆ. ಹಾಗಾದ್ರೆ ಎ ಬಿ ಸಿ ಇದು ಸಂಯೋಗ, ಇವು ಸಹವರ್ತನೀಯ. ಸಹವರ್ತನೀಯ ಅಂದ್ರೆ 3 ಅಂಶಗಳು ಇರ್ತಾ ಇದ್ದಾವೆ. ಅದೇ ರೀತಿಯಲ್ಲಿ 4ನೇ ಅಂಶ, ಘನಗಳ ಛೇದನವು ಸಹವರ್ತನೀಯವಾಗಿದೆ. ಛೇದನ ಅಂದ್ರೆ ಈ ರೀತಿಯಾದಂತಹ ಚಿಹ್ನೆಯನ್ನ ಹೊಂದಿದೆ, ಇದಕ್ಕೆ ನಾವು ಛೇದನ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇಲ್ಲಿಯೂ ಕೂಡ ಸಹವರ್ತನೀಯ ಅಂದ್ರೆ 3 ಅಂಶಗಳು, ಎ ಬಿ ಸಿ. ಎ ಛೇದನ ಬ್ರಾಕೆಟ್ ಬಿ ಛೇದನ ಸಿ ಇಸ್ ಈಕ್ವಲ್ ಟು ಎ ಛೇದನ ಬಿ ಛೇದನ ಸಿ. ಹೌದಾ? ಹಾಗಾದ್ರೆ ಪರಿವರ್ತನೆ ಅಂದ್ರೆ 2 ಅಂಶಗಳು, ಮತ್ತೆ ಸಹವರ್ತನೆ ಅಂದ್ರೆ 3 ಅಂಶಗಳು. ಹಾಗಾದ್ರೆ ಇವು ಅಂದ್ರೆ ಸಂಯೋಗ, ಈ ರೀತಿ ಚಿಹ್ನೆ ಅಂದ್ರೆ ಛೇದನ ಅಂತೇಳಿ ನಾವು ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಘನಗಳ ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.